ಹುಬ್ಬಳ್ಳಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ದಿನೇ ದಿನೇ ಹದಗೆಡುತ್ತಿದೆ ಕಾನೂನು ಸುವ್ಯವಸ್ಥೆ. ಹಾಡುಹಗಲೇ ಸಾರ್ವಜನಿಕ ವಲಯದಲ್ಲಿ ಆತಂಕ ಸೃಷ್ಟಿ ಮಾಡುತ್ತಿರೋ ರೌಡಿ ಶೀಟರ್ಗಳು. ಮನೆ ಬಾಡಿಗೆ ಕೊಟ್ಟವರಿಗೆ ಹಾಡುಹಗಲೇ ರೌಡಿ ಶೀಟರ್ನಿಂದ ಕೊಲೆ ಬೆದರಿಕೆ. ದಂಪತಿಗೆಂದು ಮನೆ ಬಾಡಿಗೆ ಕೊಟ್ಟವರಿಗೆ ಇದೀಗ ಪ್ರಾಣ ಬೆದರಿಕೆ. ವಾಸ ಮಾಡಲು ಮನೆ ಬಾಡಿಗೆ ಕೊಟ್ಟ ಅಮಾಯಕರಿಗೆ ರೌಡಿ ಶೀಟರ್ನಿಂದ ಬೆದರಿಕೆ ಆರೋಪ. ಹುಬ್ಬಳ್ಳಿಯ ಸೆಟ್ಲ್ಮೆಂಟ್ ನಿವಾಸಿಗಳಿಗೆ ರೌಡಿ ಶೀಟರ್ನಿಂದ ಎದುರಾದ ಆತಂಕ. ಗೌತಮ್ ಹಾಗೂ ಮಹಿಮಾನ್ ಗಾಯಕವಾಡ ಎಂಬ ದಂಪತಿಗಳಿಗೆ ಮನೆ ಬಾಡಿಗೆ ಕೊಟ್ಟಿದ್ದ ರುಕ್ಮಿಣಿ ಮತ್ತು ಅಣ್ಣಪ್ಪ ಕುಟುಂಬಸ್ಥರು ಕಳೆದ ಜನವರಿಯಲ್ಲಿ ಮಾನವೀಯತೆ ದೃಷ್ಟಿಯಿಂದ ಮನೆ ಬಾಡಿಗೆ ಕೊಟ್ಟ ಮನೆ ಮಾಲೀಕ ರುಕ್ಮಿಣಿ ಸರಿಯಾಗಿ ಮನೆ ಬಾಡಿಗೆ ಕೊಡದ ಹಿನ್ನೆಲೆ ಮನೆ ಖಾಲಿ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಆದರೆ ಮನೆ ಬಾಡಿಗೆ ಪಡೆದ ದಂಪತಿಯಿಂದ ನಿರಂತರವಾಗಿ ಬೆದರಿಕೆ ಆರೋಪ. ರುಕ್ಮಿಣಿ ಹಾಗೂ ಅಣ್ಣಪ್ಪ ಕುಟುಂಬಸ್ಥರಿಗೆ ಬೆದರಿಕೆ ಹಾಕುತ್ತಿರುವುದಾಗಿ ಆರೋಪ. ಗೌತಮ್ ಹಾಗೂ ಮಹಿಮಾ ದಂಪತಿಯಿಂದ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಆರೋಪ. ಹಾಡುಹಗಲೇ ಚಾಕು ಹಾಗೂ ಮಾರಕಾಸ್ತ್ರಗಳಿಂದ ಬೆದರಿಕೆ ಆರೋಪ. ರೌಡಿ ಶೀಟರ್ ಹಿನ್ನೆಲೆಯುಳ್ಳ ಗೌತಮ್ ಎಂಬ ವ್ಯಕ್ತಿಯಿಂದ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಆರೋಪ. ರೌಡಿ ಶೀಟರ್ನ ದರ್ಪದ ದೃಶ್ಯಾವಳಿಗಳು ಮನೆ ಮುಂದಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಡುಹಗಲೇ ಮಾರಕಾಸ್ತ್ರಗಳಿಂದ ಬೆದರಿಕೆ ಹಾಕುವ ವಿಡಿಯೋ ಇದ್ದರೂ ಕಣ್ಮುಚ್ಚಿ ಕುಳಿತ ಪೊಲೀಸ್ ಇಲಾಖೆ. ಬೆದರಿಕೆ ಹಿನ್ನೆಲೆ ಪೊಲೀಸ್ ಠಾಣೆ ಮೊರೆ ಹೋದರೂ ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದು ಮನೆಯ ಮಾಲೀಕರ ಅಳಲು. ಬಾಡಿಗೆ ಪಡೆದ ರೌಡಿ ಶೀಟರ್ ದಂಪತಿಯನ್ನ ಮನೆ ಖಾಲಿ ಮಾಡಿಸಿ ನ್ಯಾಯ ಕೊಡಿಸುವಂತೆ ಮನೆ ಮಾಲೀಕರ ಆಗ್ರಹ.
ನಮ್ಮಲ್ಲಿ ಬಂದು ಬಾಯಿ ಸಿಕ್ಕಲ್ಲ ಮತ್ತೆ ಬಾಯಿ ಸಿಕ್ಕಲ್ಲ ಮನೆ ರಿಪೇರಿ ಐತಿ ನಾ ಕೊಡಂಗಿಲ್ಲ ಅದಕ್ಕೆ ನೀವು ರಿಪೇರಿ ಮಾಡಿ ಹೊತ್ತು ನೀವು ಯಾವಾಗ ಹೇಳ್ತೀರಿ ಅವಾಗ ಖಾಲಿ ಮಾಡಿಕೊಡ್ತೇನೆ ಅಂತಂದ್ರೆ ಖಾಲಿ ಮಾಡಿಕೊಡ್ತೇನೆ ಅಂದ್ರೆ ನಾವು ಒಂದು ತಿಂಗಳು ಕೇಳಿದ್ದೇವೆ ಮಾಡ್ರಿ ಅಂತ ಅಂದ್ಕೊಂಡು ಎಲ್ಲ ನಮ್ಮ ಖಾಲಿ ಪ್ರಾಬ್ಲಮ್ ಐತಿ KMC ತೋರ್ಸಕತ್ತೀವಿ ಅದು ಆದ್ಮೇಲೆ ಬಿಡ್ತೇವೆ ರೀ ಅಂತಂದ್ರೆ ಮತ್ತೆ 2ನೇ ತಿಂಗಳು ಕೇಳಿದ್ದೇವೆ 2ನೇ ತಿಂಗಳು ನಮ್ಮ ಗಂಡನ ಮೋಟರ್ ಸೈಕಲ್ ಕಳವಾಗೈತಿ ಅದಕ್ಕೆ ನಾವು KMC ಈ ಥರ ಪೊಲೀಸ್ ಸ್ಟೇಷನ್ದಾಗ ಅಡ್ಡಾಡಕತ್ತೇವಿ ಅಂತಂದ್ರಿ 3ನೇ ತಿಂಗಳು ಮತ್ತೆ ಹೇಳಿದ್ವಿ ಅದಕ್ಕೆ ಒಂದು ತಿಂಗಳು ಕಾಲಾವಕಾಶ ತೊಗೊಂಡ್ರಿ ಯಾರಿಗೆ ಹೇಳಿ ನಮ್ಮ ಮನೆ ಸಿಕ್ಕಿಲ್ರಿ ಮನೆ ಸಿಕ್ಕ ಮೇಲೆ ಬಿಡ್ತೇವೆ ಅಂತಂದ್ರೆ 3 ತಿಂಗಳು ಆದಮೇಲೆ ಮತ್ತೆ 10 ದಿವಸ ಟೈಮ್ ತೊಗೊಂಡ್ರಿ 10 ದಿವಸ ಟೈಮ್ ತೊಗೊಂಡು 14ನೇ ತಾರೀಕಿಗೆ ಯಾಕಿದು ಏನಕ್ಕೆ ಹೋಗೈತಂದ್ರೆ ಯಾಕೆ ವಸ್ತು ಮತ್ತು ರೊಕ್ಕ ಬಂಗಾರ ರೊಕ್ಕ ಕಳುವಾಗೈತಂತ 14ನೇ ತಾರೀಕಿಗೆ ನಮಗೆ ಹೇಳಿಲ್ಲ ಸರ ನಮ್ಮ ಮನ್ಯಾಗ ನೋಡ್ರಿ ನಾವಂತ ಯಾರು ತಂಟೆಗೆ ಹೋಗ್ಲಾರ್ದವ್ರು ನಾವು ನಮ್ ದುಡಿಮೆ ಆತ ನಮ್ಮ ಮನೆ ಆತ ನಮ್ಮ ಇದಾತ ನಮ್ಮ ಹತ್ತ ಅವು ಇಡೀ ಅಲ್ಲಿ ಓಣಿವಾಗ ಕೇಳ್ರಿ ನಮ್ಮ ಬಗ್ಗೆ ಏನಂತಾರ ಅವ್ರ ಅಭಿಪ್ರಾಯ ತಿಳ್ಕೊಂಡು ನಮ್ಗೆ ಏನ್ ಪನಿಷ್ಮೆಂಟ್ ಕೊಡೋದೈತಿ ಕೊಡ್ರಿ ನಾವಂತೂ ಯಾವತ್ತೂ ಇದನ್ನ ಮಾಡೋದ್ರಲ್ಲ ಇವ್ರು ನಾವು ಮನಿ ಬಾಡಿಗೆ ಕೊಟ್ಟ ಆದ್ಮ್ಯಾಗ ಇವ್ರು ಏನ್ ಮಾಡ್ಬಿಟ್ರಿ ಇವ್ರು ಎಲ್ಲಾ ಅವಕಾಶ ತಗೊಂಡು ಉಪಯೋಗ ಮಾಡ್ಕೊಂಡು ಮನಿ ಬಿಡ ಅಂತ ಕೇಳಿದಾಗ ನಮ್ಮ ಕಳ್ಳಪದನ ವರ್ಷಿ ನಮ್ಗೆ ರೌಡಿ ಇದು ಮಾಡ್ಕೊಂಡು ತಲ್ವಾರ್ ತಗೊಂಬಂದೆ ಚಾಕು ತಗೊಂಬಂದೆ ಚೂರಿ ತಗೊಂಬಂದೆ ಮನಿಗೆ ಕಪ್ಪ ಹಾಕಿದ್ದು ಹೊಡೆದು ಎಲ್ಲ ಇದನ್ನ ಮಾಡಿ ಹೆಣ್ಮಕ್ಳಿಗೆ ಹಂಗ ಮಾಡ್ತೇನೆ ಹಿಂಗ ಮಾಡ್ತೇನೆ ಅಂತ ನಾವು ನೋಡಿದ್ರೆ ನಮ್ ದುಡಿಯಾಕ ಹೋಗ್ಬೇಕು ಇನ್ನು ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ಕೊಂಡು ನಿಂದಿರ್ಬೇಕು ಹೇಳ್ರಿ ಇನ್ನ ದಿನ ಬೆದರಿಕೆ ಹಾಕಾರಿ ದಿನ ಬರ್ತಾರ್ರಿ ಅವ್ರು ಬಂದ ಹೋಗ್ತಾರ್ರಿ ಅವ್ರು ಇದೇ ಲೋಕಲ್ ರೀ ನಮ್ಮ ಏರಿಯಾದಾಗನ ಅದಾರ ಅವ್ರ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಇವ್ರು ಹಿಂಗ ಅದಾರ ಅಂತೇಳಿ ಏನೋ ಒಂದ್ ಮಾನ್ಯತೆ ದೃಷ್ಟಿಗೆ ಬಂದ್ ಕೇಳ್ಯಾರ ಕೊಟ್ಟಿವಿ 1 ತಿಂಗಳು ಆದ್ಮ್ಯಾಗ ಒಂದ್ ಈ ತರ ಅದು ಇನ್ನೊಂದ್ ತಿಂಗಳು ಒಂದಂತಾರ ಬರೀ ಹಿಂಗೆ ಕತ್ತಿ ಹೇಳ್ಕೊಂಡು ಹೊಂಟ್ಬಿಟ್ರು ಲಾಸ್ಟ್ ಟೈಮಿಗೆ ನಾವು ಜಬರ್ದಸ್ತಿ ಮಾಡಿದಾಗ ನಮ್ಗೆ ಏನ್ ಮಾಡ್ಬಿಟ್ಲ ಅವತ್ತಿನ ದಿವಸ ಮನಿ ಓಪನ್ ಇಟ್ಲ ಇವ್ರು ಯಾರು ಒಳಗ್ ಎಂಟ್ರೆನ್ಸ್ ಹಾಕಾರ ಆ ನಂತರ ಇವ್ರಿಗೆ ಏನ್ ಇದು ಮಾಡ್ಬೇಕಂತ ಮಾಡಕ್ ಪ್ಲಾನ್ ಹಚ್ಚಿ ಆ ತರ ಪ್ರೀ ಪ್ಲಾನ್ ಮಾಡಿ ಈ ತರ ನಮ್ಗೆ ಶಿಕ್ಷೆ ಅವ್ರು ಬಂದು ಚಾಕುನ ಹಿಡ್ಕೊಂಡ್ ಬರ್ತಾರ ಚೂರಿನ ಹಿಡ್ಕೊಂಡ್ ಬರ್ತಾರ ಅವ್ರು ಏನ್ ಮಾಡ್ತಾರೋ ಗೊತ್ತಾಗಿಲ್ಲ ಬರ್ತಾರ ಪಡ್ಕೊಂಡು ಒಳಗ್ ಹೋಗ್ಕೊಂತಾರ ಲಾಕ್ ಮಾಡ್ಕೊಂತಾರ ಮತ್ತೆ ಅವ್ರು ಬರ್ತಾರ ಒಬ್ಬ ಒಳಗ್ ಹೋದ್ ಕೂಡ್ಲೆ ಮತ್ತೆ ಅವ್ರು ಹೊರಗಿಂದ ಲಾಕ್ ಮಾಡ್ಬಿಡ್ತಾರೆ ಎದುರ್ಸಾರಲ್ರಿ ಅದು ಚಾವಿಗೆ ಹೊಡೆದಾರ ಯಾರಿ ತಗೊಂಬಂದಾರ ಯಾಮರ್ ತಗೊಂಬಂದ್ ಹೊಡೆದಾರ ನಾ ಮನಿ ಬೀಗ ಹಾಕಿದ್ವಿ ನಾವು 2 ಬೀಗ ಹಾಕಿದ್ವಿ ನಾವು ಆಕಿ ಅವ್ನ ಹೆಂಡತಿ ಒಂದ್ ಮಹಿಮಾ ಗೌತಮ್ ಗಾಯಕವಾಡ್ ಅಂತಂದ ಆಕಿ ಒಂದು ಬೀಗ ಹೊಡದ್ಲು ಅದಾದ್ಮ್ಯಾಗ ನಾವ್ ಒಂದೊಂದು ಫೋನ್ ಮಾಡಿದ್ದೆ ಕುಟ್ಲ ಅವ್ರು ಅಲ್ಲಿ ಹೋದ್ರ ನಾವ್ ಪೊಲೀಸ್ ಪ್ರೊಡಕ್ಷನ್ಗೆ ನಾವ್ ಏನ್ ಮಾಡಿದ್ವಿ ಸ್ಟೇಷನ್ಗೆ ಹೋದಿವಿ ಸ್ಟೇಷನ್ಗೆ ಹೋದ ಆದ ಟೈಮ್ನಾಗ ಅಲ್ಲಿಂದ ಬಂದ ಇನ್ನೊಂದು ಗೌತಮ್ ಗಾಯಕವಾಡ್ ಅನ್ನೋ ಅದೊಂದ್ ಚಾವಿ ಹೊಡೆದ ನಾವ್ ಅಲ್ಲೇ ಅಕ್ಕಪಕ್ಕನದೇವ್ರಿ ನಾವು ಬಾಜುನ ಮನೆ ಅದ್ರಿ ಇದು ಸೆಂಟ್ರಲ್ ಮನ್ಯಾಗ ಅವ್ರ ಅದಾರ ಈ ಕಡೆ ನಮ್ ತಂಗಿ ಅದಾರ ಈ ಕಡೆ ನಮ್ ತಮ್ಮ ಅದಾರ ಬ್ಯಾಕ್ ಸೈಡ್ ನಾ ಅದೇನೆ ಒಂದೇ ಫ್ಯಾಮಿಲಿ ಅಣ್ಣಪ್ಪ ಬಿ ಕಳಿ ಮನೆ ರೀ